ಬಂಧುಗಳೇ, ಇವತ್ತಿನ ದಿವಸ ಏನು ಕಳೆದ ಡಿಸೆಂಬರ್ 27ರಂದು ಕನ್ನಡದ ನಾಮಫಲಕದ ಹೋರಾಟದ ಒಂದು ಯಶಸ್ವಿಯನ್ನು ಕಂಡಿತ್ತು. ಅದೇ ರೀತಿಯಾಗಿ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಟಿ.ಎನ್. ನಾರಾಯಣಗೌಡರು ಇಡೀ ಸಮಸ್ತ ರಾಜ್ಯದ 31 ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ರ್ಯಾಲಿಯನ್ನು ಧರಣಿಯನ್ನು ಇಟ್ಟುಕೊಂಡಿದ್ದು. ಉದ್ದೇಶ ಇಷ್ಟೇ, ಏನು ಇವತ್ತು ರಾಜ್ಯದಲ್ಲಿ ಖಾಸಗಿ ಕಂಪನಿಗಳು ನೆಲೆ ಊರಿದ್ದಾವೆ. ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಸಿ ಮತ್ತು ಡಿ ಹುದ್ದೆಗಳು 100% ಕನ್ನಡದ ಮಕ್ಕಳಿಗೆ, ಕನ್ನಡದ ರೈತರ ಮಕ್ಕಳಿಗೆ ದೊರಕಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಕನಸು. ಜೊತೆಗೆ ಏನು ಇನ್ನಿತರ ಹುದ್ದೆಗಳು ಇದಾವೆ, ಅವು 80% ಮೀಸಲಾತಿಯನ್ನು ನೀಡಬೇಕಂತೇಳಿ, ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕಂತೇಳಿ ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿಯನ್ನು ಈ ಕೂಡಲೇ ಜಾರಿಗೆ ಮಾಡಬೇಕು. ಮಾನ್ಯ ಗಣರಾಜ್ಯ ಸರ್ಕಾರದ ರಾಜ್ಯ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಒಗ್ಗೂಡಿ ಕರ್ನಾಟಕದ ಮಕ್ಕಳಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ನಾನು ಗದಗ ಜಿಲ್ಲೆಯಲ್ಲಿ ಏನು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ವಿರೋಧ ಪಕ್ಷದ ನಾಯಕರಲ್ಲಿ ಎಲ್ಲರಲ್ಲಿ ಸವಣೆಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗನೆ ಮುಂದಿನ ಅಧಿವೇಶನದಲ್ಲಿ ಏನು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯ ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿಯನ್ನು ಜಾರಿಗೆ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.